ಎಕ್ಸಸೈಸ್ ಆಗುತ್ತೆ ನಾಳೆ ಅನ್ನೋದನ್ನ ನಾವು ತಿಳಿಸ್ತಾ ಇದ್ವಿ. ಸೊ ಉದ್ದೇಶ ಏನು? ತಳಮಟ್ಟದಿಂದ ಸೇನೆಯ ತನಕ ಎಲ್ಲರೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಫುಲ್ಲಿ ಮೆಂಟಲಿ ಕೂಡ ಪ್ರಿಪೇರ್ಡ್ ಅನ್ನೋ ಸಿಚುವೇಶನ್ ಜನರನ್ನ ಸಿದ್ಧಪಡಿಸೋದಕ್ಕೆ ಒಂದು ಹೆಜ್ಜೆ ಅಂತ. ಹಾಗಾದ್ರೆ ಮಾಕ್ ಡ್ರಿಲ್ ಅಂದ್ರೆ ಏನು? ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಎಲ್ಲ ಕಡೆ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಏನಪ್ಪಾ ಇದು ಮಾಕ್ ಡ್ರಿಲ್, ನಮ್ಮ ಪಾತ್ರ ಏನಿರುತ್ತೆ ಅಂತ. 54 ವರ್ಷಗಳ ಬಳಿಕ ದೇಶದಾದ್ಯಂತ ನಾಳೆ ಯುದ್ಧದ ಅಣುಕು ಪ್ರದರ್ಶನ 71 ಆಗಿತ್ತು. 71 ಭಾರತ ಪಾಕ್ ಯುದ್ಧ ನಡೆದಾಗ ರಕ್ಷಣಾ ಮಾಕ್ ಡ್ರಿಲ್ ನಡೆದಿತ್ತು. ಯುದ್ಧ ಯಾಕೆ ನಡೆದಿತ್ತು? ಬಾಂಗ್ಲಾ ವಿಮೋಚನೆಗೋಸ್ಕರ. ಕಾರ್ಗಿಲ್ ಯುದ್ಧದ ವೇಳೆ ಕೂಡ ಮಾಕ್ ಡ್ರಿಲ್ ನಡೆದಿರಲಿಲ್ಲ, ಬಿಕಾಸ್ ಅದು ಫುಲ್ ಫ್ಲೆಡ್ಜ್ ಯುದ್ಧ ಅಲ್ಲ. ನಮ್ಮ ಪ್ರದೇಶವನ್ನು ಅವರು ಆಕ್ರಮಣ ಮಾಡಿದ್ರು, ನಾವು ಅದನ್ನು ಮರು ವಶ ಪಡ್ಕೊಂಡ್ವಿ. ಸೊ ಹೀಗಾಗಿ ಅವಾಗ ನಡೆದಿರಲಿಲ್ಲ, ನಡೆಯೋ ಪರಿಸ್ಥಿತಿ ಬಂದಿರಲಿಲ್ಲ. ಈಗ ಎಲ್ಲ ರಾಜ್ಯಗಳಿಗೆ ಮಾಕ್ ಡ್ರಿಲ್ ಕುರಿತಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯುದ್ಧದ ಛಾಯೆ ಎಲ್ಲ ಕಡೆ ಆವರಿಸಿದೆ. ಏನಾಗುತ್ತೆ ಅನ್ನುವಂಥದ್ದು ಒಂದು ಅನಿಶ್ಚಿತತೆ. ಮತ್ತೆ ಭಾರತ ಒಂದು ಲಾಂಗ್ ಟರ್ಮ್ ಆಕ್ಷನ್ಗೆ ರೆಡಿ ಆಗ್ತಾ ಇದೆ ಅನ್ನೋದು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ನಡೆಗಳ ಮೂಲಕ ಸ್ಪಷ್ಟ ಆಗ್ತಾ ಇದೆ. ಲಾಂಗ್ ಟರ್ಮ್ ಆಕ್ಷನ್ ಎಲ್ಲರೂ ಕೇಳ್ತಾ ಇದ್ರು, ಒಂದು ಆಕ್ಷನ್ ಸಿನಿಮಾ ಬೇಗ ಬಂದ್ಬಿಡುತ್ತೆ, ಒಂದು 10 ದಿನದಲ್ಲಿ ಬರುತ್ತೆ, 12 ದಿನದಲ್ಲಿ ಬರುತ್ತೆ ಅಂತ. ನೋ, ದೇ ಆರ್ ಪ್ಲಾನಿಂಗ್ ಸಮಥಿಂಗ್ ಬಿಗ್ ಅನ್ನೋ ರೀತಿ ಅನಿಸ್ತಾ ಇದೆ. ಹೀಗಾಗಿ ಜನರನ್ನ, ಆಮೇಲೆ ಸಾಮಾನ್ಯವಾಗಿ ಈ ಮಾಕ್ ಡ್ರಿಲ್ ನೆಲ್ಲ ಬಾರ್ಡರ್ ಸ್ಟೇಟ್ಸ್ ನಲ್ಲಿ ಮಾಡ್ತಾರೆ. ಓಕೆ, ಮಾಕ್ ಡ್ರಿಲ್ ಅಂದ್ರೆ 1971 ನಾವು ನೋಡಿದ್ದು, ನಾವು ಇರಲಿಲ್ಲ ಬಿಡಿ ಅವಾಗ. ಅಲ್ಲೂ ಕೂಡ ಆಗಲೂ ಪಂಜಾಬಲ್ಲಿ ಫಸ್ಟ್ ಟೈಮ್ ಮಾಡಿದ್ರು, ಆಮೇಲೆ ಎಲ್ಲ ಕಡೆ ಮಾಡಿದ್ರು. ಈಗಲೂ ಹಾಗೆ ಆಗುತ್ತಾ ಅಂತ. ಈ ಮಾಕ್ ಡ್ರಿಲ್ ಅಂದರೆ ಒಂದು ಕಾಲ್ಪನಿಕ ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಜಾಗೃತಿ ಮೂಡಿಸುವ ಕೆಲಸ. ಸರ್ಕಾರ, ಭದ್ರತಾ ಸಿಬ್ಬಂದಿ, ಸಾರ್ವಜನಿಕರ ಸಿದ್ಧತೆಯನ್ನು ಪರೀಕ್ಷಿಸುವ ಅಭ್ಯಾಸ. ಹಾಗಾದರೆ ಕೇವಲ ಒಂದು ದಿನ ಸಾಕಾ ಅಂತ ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇದು ಒಂದು ರೀತಿ ನೈಜ ಘಟನೆಯಂತೆ ನಡೆಯುತ್ತೆ, ಬಟ್ ಫಿಕ್ಷನ್, ಕಾಲ್ಪನಿಕವಾಗಿ ನಡೆಯುತ್ತೆ ಅಷ್ಟೇ. ಯಾವುದೇ ಹಾನಿ ಆಗಲ್ಲ. ನೀವು ತಯಾರಿ ಮಾಡ್ತಾರೆ, ನಿಮ್ಮನ್ನು ಜಾಗೃತಿ ಮೂಡಿಸ್ತಾರೆ, ನಿಮಗೆ ಆ ರೀತಿ ಎಚ್ಚರಿಕೆ ಇರುತ್ತೆ. ಸಂಕಷ್ಟದ ಸನ್ನಿವೇಶಗಳು ಬಂದಾಗ ಅದನ್ನು ಅಣುಕು ಪ್ರದರ್ಶನದ ಮುಖಾಂತರ ಮೊದಲೇ ನಿಮ್ಮನ್ನು ರೆಡಿ ಮಾಡೋದು. ಹಾಗೇನಾದರೂ ಬಂದ್ಬಿಟ್ರೆ ಏನು ಮಾಡೋದು? ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆ ಹೇಗಿರಬೇಕು? ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಇಂಥ ಕಡೆ ಜನರ ರಕ್ಷಣೆಯ ಸಾಮರ್ಥ್ಯ ಬಲಪಡಿಸುವ ಉದ್ದೇಶ ಕೂಡ ಇದರಲ್ಲಿ ಅಡಗಿದೆ. ಆಮೇಲೆ ಶತ್ರು ದಾಳಿಯ ವೇಳೆ ಸಾರ್ವಜನಿಕರ ಸುರಕ್ಷತೆಯನ್ನು ಖಾತ್ರಿಪಡಿಸಲು ಅಗತ್ಯ ಸಿದ್ಧತೆಯನ್ನು ಅವ್ರು ಮಾಡ್ಕೊಳ್ಬೇಕಾಗಿದೆ, ಮಾಡ್ಕೋತಾರೆ. ಇನ್ನು ಯಾವುದೇ ತುರ್ತು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಇತರೆ ಸಂಸ್ಥೆಗಳ ಸಮನ್ವಯತೆ, ಕೋಆರ್ಡಿನೇಷನ್ ಒಂದಕ್ಕೊಂದು ಹೇಗಿದೆ, ಏನು ಎತ್ತ ಅಂತ ಪರೀಕ್ಷೆ ಮಾಡೋದು, ಜನರಲ್ಲಿ ತುರ್ತು ಸನ್ನಿವೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಆಮೇಲೆ ಜನರನ್ನು ಸುರಕ್ಷಿತವಾಗಿರಿಸೋದಕ್ಕೆ ತರಬೇತಿ ನೀಡೋದು, ಇದೆಲ್ಲವನ್ನು ಕೂಡ ಮಾಕ್ ಡ್ರಿಲಲ್ಲಿ ಕೊಡ್ತಾರೆ. ಅದಕ್ಕೆ ತರಬೇತಿ ಪಡೆದಿರ್ತಕ್ಕಂಥವ್ರು, ಅವ್ರಿಗೆ ಅವರ ಸರ್ವಿಸ್ನಲ್ಲಿ ಆಗಿರುತ್ತೆ ಸಿವಿಲ್ ಡಿಫೆನ್ಸ್ ಅವರು ಮಾಡ್ತಾರೆ. ನಾಗರಿಕ ಭದ್ರತೆಯನ್ನು ಕಲ್ಪಿಸ್ಕೊಳ್ತಕ್ಕಂಥವ್ರು, ಅವ್ರಿಗೆ ಅದು ಗೊತ್ತಿರುತ್ತಲ್ಲ, ಅದನ್ನು ಜನಗಳಿಗೆ ತಿಳಿಸುವಂತಹ ಕೆಲಸ, ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸ ಆರಂಭ ಆಗುತ್ತೆ ನಾಳೆ. ಒಂದೇ ದಿನ ಸಾಕಾಗುತ್ತಾ? ಮೇಲಿಂದ ಮೇಲೆ ಇದನ್ನು ಮಾಕ್ ಡ್ರಿಲ್ ಮಾಡಬೇಕಾಗತ್ತಾ? ನೋಡೋಣ. ನಾವು ಹೇಳ್ತಾ ಇದ್ವಿ ಪೂರ್ವ ತಾಲೀಮು, ಪೂರ್ವಾಭ್ಯಾಸ ನಾಳೆ ಹೇಗೆ ನಿಗದಿಯಾಗಿದೆ ಅಂತ. ಮುಂದುವರೆದ ಭಾಗವಾಗಿ ಕೇಂದ್ರ ಗೃಹ ಸಚಿವಾಲಯದ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅವರು ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸೊ ಮುಂದುವರೆದ ಭಾಗವನ್ನು ನಿಮಗೆ ಹೇಳ್ಬಿಡ್ತೀವಿ ನಾವು. ರಾಜ್ಯ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ ಇದೆಯಂತೆ. ಗೃಹ ಸಚಿವಾಲಯದ ಸಭೆ ಬೆಳಗ್ಗೆ 10:45ಕ್ಕೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ರಾಜ್ಯ ಸಿವಿಲ್ ಡಿಫೆನ್ಸ್ ಫೋರ್ಸ್ನ ಮುಖ್ಯಸ್ಥರು ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೇಶದ ಎಲ್ಲ ರಾಜ್ಯದ ಡಿಜಿ, ಸಿವಿಲ್ ಡಿಫೆನ್ಸ್ನ ಡಿಜಿಪಿಗಳು ಕೂಡ ಭಾಗಿಯಾಗ್ತಾರೆ. ಕರ್ನಾಟಕದ ಯಾವ ಭಾಗದಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಬೇಕು, ಎಲ್ಲಿ ಇದರ ಅನಿವಾರ್ಯತೆ ಜಾಸ್ತಿ ಇದೆ, ಅದನ್ನ ಫಸ್ಟು ಅಲ್ಲಿ ಎಕ್ಸಸೈಸ್ ಹೆಂಗೆ ನಡಿಬೇಕು, ಯಾವ ಸ್ವರೂಪದಾಗಿರಬೇಕು ಅದನ್ನೆಲ್ಲ ನೋಡ್ತಾರೆ. ಮಾಕ್ ಡ್ರಿಲ್ ಪ್ಲಾನ್ ಆಫ್ ಆಕ್ಷನ್ ಹೇಗಿರಬೇಕು, ಬೇಸಿಕಲಿ ಒಂದು ರೇಖಿ ಮಾಡ್ಕೊಳ್ಳೋದು ಅಂತ ನಾವು ಹೇಳ್ತೀವಲ್ಲ. ಯಾವುದೇ ಒಂದು ದಾಳಿಗಾಗಿರಲಿ ಅಥವಾ ಯಾವುದೇ ಒಂದು, ನಾವೀಗ ಮನೆ ಕಟ್ಟಕ್ಕೆ ಹೋಗ್ಬೇಕಂದ್ರೂ ಒಂದು ಬ್ಲೂ ಪ್ರಿಂಟ್ ಬೇಕಲ್ವಾ, ಹಾಗೆ ಮಾಕ್ ಡ್ರಿಲ್ಗೂ ಒಂದು ಬ್ಲೂ ಪ್ರಿಂಟ್ ಬೇಕಾಗಿರೋದ್ರಿಂದ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಇವತ್ತಿನ ಮೀಟಿಂಗ್ನಲ್ಲಿ ಡಿಸೈಡ್ ಆಗುತ್ತೆ. ನಮಗೊಂದು 11:30 ಅಷ್ಟೊತ್ತು ಗೊತ್ತಾಗುತ್ತೆ ಯಾವ್ಯಾವ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಮಾಕ್ ಡ್ರಿಲ್ ಆಗುತ್ತೆ, ನಾಗರಿಕರ ಜವಾಬ್ದಾರಿ ಏನು, ಮತ್ತು ಅಲ್ಲಿ ಯಾರ್ಯಾರನ್ನ ಇನ್ಕ್ಲೂಡ್ ಮಾಡಲಾಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ.